ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 4032,280 ಸ್ಕ್ವೇರ್ ಫೀಟು. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸು. ಇದು ಪಾರ್ಕಿಂಗ್ ಏರಿಯಾ ನೋಡ್ಬೋದು. ಈಸಿಗೆ ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು, ಪ್ಲಸ್ 2 ವೀಲರ್ಸ್ ಎಲ್ಲ ಪಾರ್ಕ್ ಮಾಡ್ಕೋಬೋದು. ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ ಎಲ್ಲ. ಪ್ಲಸ್ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ. ಪ್ಲಸ್ ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ, ನೋಡ್ಬೋದು. ಇದು ಬೋರ್ವೆಲ್ ಇದೆ, ಬಿಲ್ಡಿಂಗ್ ಓನ್ ಬೋರ್ವೆಲ್ ಇದೆ. ಅಂಡ್ CMC ವಾಟರು ಅವೈಲೇಬಲ್ ಇದೆ, ನೋಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರ್ 2 BHK ಹೌಸು, ಥರ್ಡ್ ಫ್ಲೋರ್ 2 BHK ಹೌಸು, ಫೋರ್ತಲ್ಲಿ 1 BHK. G+3.5 ಫ್ಲೋರ್ ಇದೆ. ಇದೆಲ್ಲ ಸಿಲಿಂಡರ್ಸ್ಗೆಲ್ಲ ಪ್ರೊವಿಷನಲ್ ಮಾಡಿಕೊಡ್ತಾರೆ. ಎಲ್ಲ ಸಿಲಿಂಡರ್ಸ್ ಎಲ್ಲ ಕೆಳಗಡೆನೆ ಎಲ್ಲ ಮನೆಗಳಿಗೂ ಎಲ್ಲ ಪ್ರೊವಿಷನಲ್ ಮಾಡಿದ್ದಾರೆ. ಒಂದು ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ, ನೋಡ್ಬೋದು. ಗೇಟೆಲ್ಲ ಹಾಕಿದ್ದಾರೆ, ನೋಡ್ಬೋದು. ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. 1 BHK ಹೌಸ್ಗೂ ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ರೆ. ಇದು ಸಂಪು 15,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ದಾರೆ ಬಿಲ್ಡಿಂಗ್ಗೆ. ಸೆಟ್ ಬ್ಯಾಕ್ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ನೋಡ್ಬೋದು. ಇದು 1 BHK ಹೌಸ್. ಮೈನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ. ಎಲ್ಲ ವಿತ್ ಫಾಲ್ಸ್ ಮಾಡಿದ್ದಾರೆ, ನೋಡ್ಬೋದು. ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು, ಒಂದೇ ಕಲರ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಇದು 1 BHK ಹೌಸ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಇದು TV ಯೂನಿಟ್ ಇದೆ, ಪೂಜೆ ರೂಮು, ಅಂಡ್ ಇದು ಕಿಚನು, ಓಪನ್ ಕಿಚನು. ಎಲ್ಲ ಲಾಬ್ಸ್ ಎಲ್ಲ ಮಾಡಿಸಿದ್ದಾರೆ, ಅಂಡ್ ಬಾಸ್ಕೆಟ್ಸ್ ಎಲ್ಲ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್ ಸಿಗತ್ತೆ, ಅದೊಂದು ರೂಮು, ನೋಡ್ಬೋದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಕೊಡ್ತಾರೆ. ಇದು ರೂಮು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ವಿಂಡೋಸ್ ಎಲ್ಲ ನೋಡ್ಬೋದು. ಎಲ್ಲ ವಾರ್ಡ್ರೂಬ್ಸು ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಎಲ್ಲ ಕಂಪ್ಲೀಟ್ ಆಗೋಗಿದೆ ವರ್ಕು. ಎಲ್ಲ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು, ನೋಡ್ಬೋದು. ಸ್ಟೆಪ್ಸ್ಗೆಲ್ಲ ಆಂಟಿಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಅಂಡ್ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ. ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ ಹಾಕಿದ್ದಾರೆ. ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಫ್ಲೋರು ಈಸ್ಟ್ ಫೇಸಿಂಗ್ ಡೋರ್ ಇರುತ್ತೆ. ಎಲ್ಲ ಮನೆಗಳೂ ಈಸ್ಟ್ ಫೇಸಿಂಗ್ ಡೋರು, ನೋಡ್ಬೋದು. ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಮನೆ ಮುಂದೆ ವಾಲ್ಗೆಲ್ಲ ಗ್ರಾನೈಟ್ ಹಾಕಿರೋದು. ಅದು ಫಸ್ಟ್ ಫ್ಲೋರ್ 2 BHK ಹೌಸು. ಅದಿನ್ನೂ ಕೆಲಸ ನಡೀತಾ ಇದೆ. ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ತೋರಿಸಿ ಸೇಮ್ ಆ್ಯಸ್ ಇಟ್ ಈಸ್ ಸಿಮಿಲರ್ ಆಗಿರುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರು. ಆ್ಯಂಡ್ ಫೋರ್ತಲ್ಲಿ 1 BHK ಹೌಸ್ ಇರುತ್ತೆ, ನೋಡಿ ಸೇಮ್. ಸೆಕೆಂಡ್ ಫ್ಲೋರು ಈಸ್ಟ್ ಫೇಸಿಂಗ್, ಮೈನ್ ಡೋರ್ಸ್ ಎಲ್ಲ ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಎಲ್ಲ ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಫ್ಲೋರಿಂಗು ಗ್ರಾನೈಟ್ ಹಾಕಿದ್ದಾರೆ. ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ. ಮೈನ್ ವಿಂಡೋ ಅಂಡ್ ಮೈನ್ ಡೋರ್ಸ್ ಎಲ್ಲ ಟೀಕ್, ನೋಡಿ. ಎಲ್ಲ ವಿತ್ ಪಾಲಿಶ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಫೈನಲ್ ಸ್ಟೇಜ್ ವರ್ಕ್ ಎಲ್ಲ ನಡೀತಾ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಹಾಲು. ಯಾಕೆಂದರೆ 4032,280 ಸ್ಕ್ವೇರ್ ಫೀಟ್ ಸೈಟ್ ಡೈಮೆನ್ಷನು. ಸೌತ್ ಫೇಸಿಂಗ್ ಸೈಟ್ ಇರುತ್ತೆ. ಎಲ್ಲ ಮೈನ್ ಡೋರ್ಸ್ ಎಲ್ಲ ಈಸ್ಟ್ ಫೇಸಿಂಗ್ ಡೋರ್ಸ್ ಇರುತ್ತೆ, ನೋಡ್ಬೋದು. TV ಯೂನಿಟು, ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ, ನೋಡಿ. ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಫುಲ್ ಹಾಲ್ಗೆಲ್ಲ ಫಾಲ್ ಸೀಲಿಂಗು. ಎಲ್ಲ ಕಿಚನ್ ಎಲ್ಲ ಆರ್ಚ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ಬೋದು ವುಡ್ಡಲ್ಲಿ. ಇದು ಕಿಚನ್ ವಿತ್ ಡೈನಿಂಗ್ ಸ್ಪೇಸ್ ಇದೆ. ಇದು ಬಂದ್ಬಿಟ್ಟು ಪೂಜೆ ರೂಮು.
ನೋಡ್ಬೋದು. ಎಲ್ಲ ಪೂಜೆ ರೂಮ್, ಎಲ್ಲ ಮನೆಗಳಿಗೂ ಪೂಜೆ ರೂಮ್ಸ್ ಇದೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಪೂಜೆ ರೂಮು ಅಷ್ಟೇ ನೋಡಿ. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪೂಜೆ ರೂಮಲ್ಲಿ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಡೋರ್ಸು ಆ್ಯಂಡ್ ಫ್ರೇಮ್ ಎಲ್ಲ ಟೀಕೆ ಹಾಕಿರೋದು ನೋಡ್ಬೋದು. ಇದು ಕಿಚನಲ್ಲಿ ನೋಡಿ ಎಲ್ಲ ಲಾಫ್ಟ್ಸು ವಾರ್ಡ್ರೂಬ್ಸ್ ಎಲ್ಲ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ, ಬಾಸ್ಕೆಟ್ಸ್ ಎಲ್ಲ ಬಾಸ್ಕೆಟ್ಸ್ ಹಾಕಿದ್ದಾರೆ. ಕಿಚನ್ಗೆ ಬಾಸ್ಕೆಟ್ಸ್ ಹಾಕಿದ್ದಾರೆ. ಇದು ಕಿಚನ್ಗೆ ಅಟ್ಯಾಚ್ ಯುಟಿಲಿಟಿ ಸಿಗತ್ತೆ ನೋಡ್ಬೋದು. ಯುಟಿಲಿಟಿ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಯುಟಿಲಿಟಿ ವಾಲ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಮನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ ಎಲ್ಲ ತುಂಬ ಡಿಸೈನ್ ಮಾಡಿ, ತುಂಬ ರೂಮ್ಗಳು ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸ್ಪೇಸಸ್ ಇದೆ, ನೋಡ್ಕೋಬೋದು ನೀವೆಲ್ಲ. ಪ್ರತಿಯೊಂದು ವುಡ್ ವರ್ಕ್ ಎಲ್ಲ ಯಾವ ಥರ ಮಾಡಿದ್ದಾರೆ ಏನು ಹೆಂಗೆ ಅಂತ. ಅಲ್ಲಿ ಯುಟಿಲಿಟಿಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಇಲ್ಲಾಂದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಪ್ರೊವಿಷನ್ ಮಾಡಿದ್ದಾರೆ. 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಇವಾಗ ನೋಡಿ. ಮಾಸ್ಟರ್ ಬೆಡ್ರೂಮಲ್ಲಿ ವಿಂಡೋ ಇದೆ, ಫುಲ್ ವಾರ್ಡ್ರೂಬ್ಸು, ಲಾಫ್ಟ್ಸು, ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ನೋಡಿ. ಆಪೋಸಿಟ್ ಎಲ್ಲ ಕಾಣಿಸ್ತಾ ಇರೋದು ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್ ಫ್ಲೋರಿಂಗ್, ಗ್ರಾನೈಟ್ ಫ್ಲೋರಿಂಗ್. ವಿಂಡೋ ಇದೆ, ವೆಂಟಿಲೇಷನ್ ಗಾಲ್ಕೆ ಏನು ತೊಂದರೆ ಏನಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಇದು ಅಟ್ಯಾಚ್ ಬಾತ್ರೂಮ್ ಸಿಗತ್ತೆ. ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ ಟೋಟಲ್ ಬಿಲ್ಡಿಂಗ್ಗೆ. ಈಗ ಈ ಪೆಂಡಿಂಗ್ ಇರೋದು ಫಿಟ್ಟಿಂಗ್ಸ್ ಎಲ್ಲ ವರ್ಕ್ ನಡೀತಾ ಇದೆ. ಆ್ಯಂಡ್ ಬಾತ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ಇದು ಬಾಲ್ಕನಿ ಡೋರು. ಆ ಕಡೆ ಕಿಚನ್ಗೆ ಯುಟಿಲಿಟಿ ಡೋರ್ ಇದೆ, ಈ ಕಡೆ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಡೋರ್ ಇದೆ ನೋಡ್ಬೋದು. ಇದು ಕಾಮನ್ ಬಾತ್ರೂಮ್ ಸಿಗತ್ತೆ ನೋಡಿ. ಎಲ್ಲ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಅಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ರೂಮ್ ನಂಬರ್ 2 ನೋಡಿ. ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್. ರೂಮ್ ನಂಬರ್ 2ಗೂ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಅಂಡ್ 11x12, 12x13 ಆ ಥರ ಸೈಜಸ್ ಇದೆ. ರೂಮ್ ಸೈಜಸ್ ಎಲ್ಲ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ರೂಮ್ ಸೈಜು ಅಷ್ಟೇ. ಇದು 2 BHK ಹೌಸ್ ಡೀಟೇಲ್ಸ್. ಸೆಕೆಂಡ್ ಫ್ಲೋರು, ಫಸ್ಟ್ ಫ್ಲೋರು ಸೇಮ್ ಆ್ಯಸ್ ಡೀಸ್ ಸಿಮಿಲರ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು. ಫೋರ್ತಲ್ಲಿ 1 BHK ಆ್ಯಂಡ್ ಓಪನ್ ಟೆರ್ರಸ್ ಇರುತ್ತೆ ನೋಡ್ಬೋದು. ಇದು ಥರ್ಡ್ ಫ್ಲೋರು. ಸೇಮ್ ನೋಡಿ, ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಫ್ಲೋರಿಂಗು ಗ್ರಾನೈಟ್ ಫ್ಲೋರಿಂಗು. ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕು. ವಿಂಡೋನು ಮೇನ್ ವಿಂಡೋ ಎಲ್ಲ ಟೀಕ್ ಇರುತ್ತೆ ವಿತ್ ಪಾಲಿಶ್ ಮಾಡ್ತಾ ಇರೋದು ನೋಡಿ. ಸೇಮ್ ಆ್ಯಸ್ ಡೀಸ್ ಇರುತ್ತೆ. ಎಂಟ್ರ್ ಆದ ತಕ್ಷಣ ಹಾಲು, ಫಾಲ್ ಸೀಲಿಂಗು, TV ಯೂನಿಟು ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗು. ವಿಂಡೋಸ್ ಇದೆ, ಹಾಲಲ್ಲಿ 2 ವಿಂಡೋಸ್ ಇದೆ. ವೆಂಟಿಲೇಷನ್ ಗಾಲ್ಕೆ ಏನು ತೊಂದರೆ ಏನಿಲ್ಲ. ಆ್ಯಂಡ್ ನೋಡಿ, ಕಿಚನು ವಿತ್ ಅಟ್ಯಾಚ್ ಡೈನಿಂಗ್ ಸ್ಪೇಸ್ ಇದೆ ಆ್ಯಂಡ್ ಪೂಜಾ ರೂಮ್ ಇದೆ ಆ್ಯಂಡ್ ಯುಟಿಲಿಟಿ ಇದೆ. ಯುಟಿಲಿಟಿ ತೋರಿಸ್ತಾ ಇದೆ ನೋಡ್ಬೋದು. ಆ ಕಡೆ ಮಾಸ್ಟರ್ ಬೆಡ್ರೂಮಿಂದ ಅಟ್ಯಾಚ್ ಡೋರ್ ಇದೆ, ಬಾಲ್ಕನಿಗೆ ಯೂಸ್ ಮಾಡ್ಕೋಬೋದು. ಬಾಲ್ಕನಿ ಇದೆ, ಯುಟಿಲಿಟಿ ಇದೆ, 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಸೇಮ್ ಕೆಳಗಡೆ ಏನು ನೋಡಿದ್ರೆ ಹಂಗೆ ಇರುತ್ತೆ. ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು, ವಿಂಡೋ ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು ಆ್ಯಂಡ್ ಇದು ಕಾಮನ್ ಬಾತ್ರೂಮು.
ಎಲ್ಲ WPC ಡೋರ್ಸ್, ಎಲ್ಲ ಬಾತ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಇದು ರೂಮ್ ನಂಬರ್ 2. ವಾರ್ಡ್ರೋಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು 3rd ಫ್ಲೋರಲ್ಲಿ 2 BHK ಹೌಸ್ ಡೀಟೇಲ್ಸು. ಈ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಲೊಕೇಶನ್ ವೆಲ್ ಡೆವಲಪ್ಡ್ ಲೊಕೇಶನ್ನು. ಆ್ಯಂಡ್ ಕನ್ಸ್ಟ್ರಕ್ಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು. ಈಗ 4th ಫ್ಲೋರು 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ತೋರಿಸ್ತೀನಿ, ನೋಡ್ಬೋದು. ಈ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲಸ ಎಲ್ಲ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಈ ಥರ 1 BHK ಹೌಸು ಇಲ್ಲಿ ನೀವು ಈಸಿಯಾಗಿ ಒಂದು 12,000ವರೆಗೂ ನೀವು ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. 12,000 1 BHK. 2 BHK ಆದರೆ 25,000, 22, 23, 20ಇಂದ 25,000ವರೆಗೂ ರೆಂಟಲ್ ಕೊಡ್ತಾರೆ. ನಿಮ್ಗೆ ಈಸಿಗೆ ರೆಂಟಲ್, ಒಳ್ಳೆ ರೆಂಟಲ್ ದುಡಿಯುತ್ತೆ ಬಿಲ್ಡಿಂಗು. ರೆಂಟಲ್ ಬಿಲ್ಡಿಂಗ್ ಇದು ನೋಡಿ. ಇದು ಕಿಚನು, ಹಾಲು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಾಮನ್ ಬಾತ್ರೂಮು, ಇದು ರೂಮ್ ಸಿಗತ್ತೆ. ಈಸಿಗೆ ನಿಮ್ಗೆ ಟೋಟಲ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ 1 lakhವರೆಗೂ ರೆಂಟಲ್ ಸಿಗುತ್ತೆ. ಫಾರ್ ಮಂತ್ಗೆ 1 lakh ರೆಂಟಲ್ ಸಿಗುತ್ತೆ. ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಎಲ್ಲ ವಾರ್ಡ್ರೋಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು, ವಿಂಡೋ ಇದೆ, ಆ್ಯಂಡ್ ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಈಸಿಗೆ ನಿಮ್ಗೆ 12,000ವರೆಗೂ ರೆಂಟಲ್ ಸಿಗುತ್ತೆ 1 BHK ಹೌಸ್ಗೆ. ಟೋಟಲ್ ಬಿಲ್ಡಿಂಗ್ ರೆಂಟಲ್ ಕೊಟ್ಟರೆ 1 lakhವರೆಗೂ ರೆಂಟಲ್ ಸಿಗುತ್ತೆ. ಇಲ್ಲಿ ರೆಂಟಲ್ ವೈಸು ತುಂಬ ಡಿಮ್ಯಾಂಡ್ ಇದೆ. ಯಾಕೆಂದರೆ IT ಕಂಪ್ನೀಸು, ಕಾಲೇಜಸ್ಸು, ಸ್ಕೂಲ್ಸು ಎಲ್ಲ ಪ್ರತಿಯೊಂದೂ ತುಂಬ ಹತ್ರ ನಿಯರ್ ಬೈ ಇದೆ. ಜಸ್ಟ್ 1 kilometer ರೇಡಿಯಸಲ್ಲಿದೆ IT ಕಂಪ್ನೀಸ್ ಎಲ್ಲ, ನೋಡ್ಬೋದು. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ತುಂಬ ಡೆವಲಪ್ ಆಗಿದೆ ಏರಿಯಾ ಎಲ್ಲ G+3 ಹೌಸಸ್ ಎಲ್ಲ. ಈ ಸ್ಕೂಲ್ ನೋಡ್ಬೋದು, ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು, ಇಂಟರ್ನ್ಯಾಷನಲ್ ಸ್ಕೂಲು. ಈ ಥರ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಲೊಕೇಶನ್ ಬಂದುಬಿಟ್ಟು ಕಟ್ಗೆನಹಳ್ಳಿ ಅಂತ. ಫ್ರಮ್ ಯಲಹಂಕಗೆ 4 kilometers ಆಗುತ್ತೆ. ಏರ್ಪೋರ್ಟ್ ಮೇನ್ ರೋಡ್ಗೆ ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 2 kilometers ಆಗುತ್ತೆ. ಆ್ಯಂಡ್ ರೇವಾ ಯೂನಿವರ್ಸಿಟಿಗೆ ಒಂದು 1.5 kilometer ಆಗುತ್ತೆ. ಆ್ಯಂಡ್ IT ಕಂಪ್ನೀಸ್ಗೆಲ್ಲ ನೋಡ್ಬೋದು, ಎಲ್ಲ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಅದೆಲ್ಲ IT ಕಂಪ್ನೀಸು ಏರ್ಪೋರ್ಟ್ ರೋಡಲ್ಲಿ ಕಾಣಿಸುತ್ತೆ. ಈ ಥರ ಡೆವಲಪ್ಮೆಂಟ್ಸ್, ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಟ್ರದ್ದು ಏನು ತೊಂದರೆ ಇಲ್ಲ. ಓನ್ ಬೋರ್ವೆಲ್ ಇದೆ ಆ್ಯಂಡ್ CMC ವಾಟ್ರೂ ಇದೆ. ಇದು ಬಂದುಬಿಟ್ಟು BBMP ಲಿಮಿಟ್ಸು B ಖಾತಾದಲ್ಲಿದೆ. ಬ್ಯಾಂಕ್ ಲೋನ್ಸ್ ಎಲ್ಲ 75ಇಂದ 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. LIC, HDFC, ಕ್ಯಾನ್ಫಿನ್, ICIC ಈ ಥರ ಬ್ಯಾಂಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಬ್ಯಾಂಕ್ ಲೋನ್ಸು. ಬೇಕಾದರೆ ಲೋನ್ಸು ಮಾಡಿಸ್ಕೋಬೋದು, ತೊಂದರೆ ಏನಿಲ್ಲ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸು ಆ್ಯಂಡ್ ಪ್ರೈಸು ಎವ್ರಿಥಿಂಗ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಮತ್ತೆ ಹೇಳ್ತೀನಿ, 8861514842. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಮ್ಗೆ ಕಾಲ್ ಮಾಡ್ಬೋದು. ವಿಸಿಟ್ಗೆ ಏನಾದರೂ ಬರಬೇಕು, ಪ್ರಾಪರ್ಟಿ ನೋಡಬೇಕು ಅಂದರೆ ನಾವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಪ್ರಾಪರ್ಟಿ ವಿಸಿಟ್ ಎಲ್ಲ ಮಾಡಿಸ್ತೀವಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.